ಹಲೋ ಟೆಕ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಸೊ ಇನ್ಮೇಲಿಂದ ನಮ್ಮ ಕಂಪ್ಯೂಟರ್ ಸೀರೀಸ್ನಲ್ಲಿ ಟ್ಯುಟೋರಿಯಲ್ಗಳು ಬರ್ತಾ ಇರ್ತವೆ. ಸೊ ಇವತ್ತಿನ ಮೊದಲನೇ ಟ್ಯುಟೋರಿಯಲ್ ಆಗಿರೋದ್ರಿಂದ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ಫಸ್ಟ್ನೇ ಟ್ಯುಟೋರಿಯಲಲ್ಲಿ ನಾವು ಯಾವ ರೀತಿ ನಾವು ಕಂಪ್ಯೂಟರ್ನ ಹೊಸದಾಗಿ ತಗೊಂಡಾಗ ಆ್ಯಸ್ ಎ ವಿಜುವಲಿ ಇಂಪೇರ್ಡ್ ನಾವು ಯಾವ ರೀತಿ NVDA ಇನ್ಸ್ಟಾಲ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಅದಕ್ಕೂ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ರೆ, ಸೊ ಹೊಸದಾಗಿ ಜಾಯ್ನ್ ಆಗಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸಾರಿ. ಸೊ ಮೊದಲನೇದಾಗಿ ನಾವು ಕಂಪ್ಯೂಟರ್ನ ಹೊಸದಾಗಿ ತಗೊಂಡಿದ್ದ ತಕ್ಷಣ ನಮಗೆ ಬೈ ಡಿಫಾಲ್ಟ್ ಆಗಿ ಸ್ಕ್ರೀನ್ ರೀಡರ್ ಇರಲ್ಲ. ಅದನ್ನು ನಾವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಕಂಪ್ಯೂಟ್ರಲ್ಲೇ ವಿಂಡೋಸ್ 11 ಯೂಸ್ ಮಾಡ್ತಿರೋರಿಗೆ, ವಿಂಡೋಸ್ 11 ವಿಂಡೋಸ್ 10 ಎರಡರಲ್ಲೂ ಬರುತ್ತೆ. ಯೂಸ್ ಮಾಡ್ತಾ ಇರೋರಿಗೆ ನರೇಟರ್ನ ಎನೇಬಲ್ ಮಾಡ್ಕೋಬೇಕು. ನರೇಟರ್ ಅಂದರೆ ಅದೊಂಥರ ಅಡಿಷ್ನಲ್ ಸ್ಕ್ರೀನ್ ರೀಡರ್ ಇದ್ದಂಗೆ. ಇವಾಗ ನಾನು ಅದನ್ನು ಎನೇಬಲ್ ಮಾಡ್ತೀನಿ. ಅದಕ್ಕೆ ಎನೇಬಲ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ ಎರಡು ಥರ ಮಾಡ್ಬೋದು. ಒಂದು, ರನ್ಗೆ ಹೋಗ್ಬಿಟ್ಟು ನರೇಟರ್ ಅಂತ ಟೈಪ್ ಮಾಡಿ ಬರ್ಬೋದು. ಇನ್ನೊಂದು, ಕಂಟ್ರೋಲ್ ವಿಂಡೋಸ್ ಎಂಟರ್ ಮಾಡಿದ್ರೆ ನರೇಟರ್ ಬರುತ್ತೆ. ಈಗ ನಾನು ಕಂಟ್ರೋಲ್ ವಿಂಡೋಸ್ ಎಂಟರ್ ಮಾಡ್ತೀನಿ, ನರೇಟರ್ ಬರ್ಸ್ತೀನಿ ನೋಡಿ. ಈಗ Starting narrator window heading level 1 scan. ಓಕೆ, ಡನ್ ಬಂದಿದೆ. ಸೊ ಈಗ ನಾವು Scan off. OBS narrator OBS 3 new update available window. ಓಕೆ Update now. Remind me later. OBS. ಓಕೆ, ಇದು ಹಿಂಗೆ ಇರಲಿ. ಸೊ ಎನಿವೇಸ್, ಈಗ ಡೆಸ್ಕ್ಟಾಪ್ಗೆ ಹೋಗ್ತೀನಿ ನಾನು. ಯಾಕಂದರೆ ಗೂಗಲ್ ಕ್ರೋಮಿಂದ ಇನ್ಸ್ಟಾಲ್ ಮಾಡೋದ್ರಿಂದ ನಾವು ಡೆಸ್ಕ್ಟಾಪ್ಗೆ ಹೋಗಬೇಕು. ನೋಡಿ, ಈಗ Desktop list. ವಿಂಡೋಸ್ Recycle bin. 1 of 15. ಡೆಸ್ಕ್ಟಾಪ್ಗೆ Non-selected. ಓಕೆ, ಈಗ ನನಗೆ ಗೂಗಲ್ ಕ್ರೋಮ್ ಸಿಗೋವರೆಗೂ ನಾನು ಮಾಡ್ತಾ ಹೋಗ್ತೀನಿ. Gold wave. Google Chrome. 3 of 15. ಓಕೆ, Selected. ಡನ್ ಸಿಕ್ತು ನೋಡಿ. ಗೂಗಲ್ ಕ್ರೋಮ್ 3 of 15 ಸೆಲೆಕ್ಟೆಡ್ ಅಂತು. ಸೊ ಇದ್ರ ಮೇಲೆ ಎಂಟರ್. Google Chrome window. Who's using? ನಂದು ಮಲ್ಟಿಪಲ್ ಅಕೌಂಟ್ಸ್ ಇರೋದ್ರಿಂದ ನನಗೆ ಹೂಸ್ ಯೂಸಿಂಗ್ ಕ್ರೋಮ್ ಅಂತ ಕೇಳ್ತಾ ಇದೆ. ನಾನು ನನ್ನ ಪ್ರೊಫೈಲ್ ಒಂದು ಪಬ್ಲಿಕ್ ಪ್ರೊಫೈಲ್ನ ಇಟ್ಕೊತೀನಿ. Open rename your more actions for scan. Rename your profile. Edit. Scan. More actions. Scan. Guest mode. ಗೆಸ್ಟ್ ಮೋಡು ಇದೆ, ಗೆಸ್ಟ್ ಮೋಡು ಮಾಡ್ಕೋಬಹುದು. Add more actions for rename your open your scan. New tab. Google Chrome window. Toolbar. Address and search bar. Edit. Press tab then enter to ASCII mode. ಓಕೆ, ಡನ್. ಈಗ NVDA ನಾನು ಟೈಪ್ ಮಾಡ್ತೀನಿ. ನಮ್ಮ ಕರೆಂಟ್ ಫೋಕಸ್ಸು ಇದರಲ್ಲೇ ಇದೆ, ಸರ್ಚ್ ಬಾಕ್ಸಲ್ಲೇ ಇದೆ. ನಾನು ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡ್ತೀನಿ. ನರೇಟ್ರಲ್ಲೂ ಹಿಂಗೆ ಓದುತ್ತೆ. Address and search bar. Edit. Press tab then enter to ASCII. Suggest. ಓಕೆ, ಡನ್. ಈಗ ನಾನು ಟೈಪ್ ಮಾಡ್ತೀನಿ NVDA. Cap D. GT Cap D. Cap A. NVDA ಕ್ಯಾಪ್ಸ್ ಅಲ್ಲಿ ಟೈಪ್ ಮಾಡಿದ್ರೆ ಒಳ್ಳೇದು. Space. NVDA. ಲೇಟೆಸ್ಟ್ LATEST. ಲೇಟೆಸ್ಟ್ Space. ವರ್ಷನ್. VERSION. Space. Version. ಡೌನ್ಲೋಡ್. DOWNLOAD. ಓಕೆ, ಹಿಂಗೆ ಹೊಡೆದು ಎಂಟ್ರ್ ಕೊಡ್ತೀನಿ. Scan. Accessibility links. Link. Skip to main. Link. Content. ಓಕೆ, ಇವೆಲ್ಲ ಬಿಡಿ. ಸೊ ಈಗ ಹೆಡ್ಡಿಂಗ್ಸ್ ವೈಸ್ ನ್ಯಾವಿಗೇಟ್ ಮಾಡ್ತೀನಿ. Filters and topics. Heading level 1. ಓಕೆ, ಬೇಡ. Search results. Heading level 1. ಓಕೆ, ಇಲ್ಲಿ K ಪ್ರೆಸ್ ಮಾಡ್ತೀನಿ. Link. Download NVDA NV Access https://www.nvaccess.org download. ಓಕೆ, ಇಲ್ಲಿ ಫಸ್ಟಲ್ಲೇ ಒಂದು ಲಿಂಕ್ ಸಿಕ್ತು, nvaccess.org. ಇದ್ರ ಮೇಲೆ ಎಂಟರ್ ಮಾಡ್ತೀನಿ. NV Access empowering lives through non-visual access to technology. ಇಲ್ಲಿ ನಾವು ಒಂದು ಬಟನ್ಸ್ ವಾಯ್ಸ್ ನ್ಯಾವಿಗೇಟ್ ಮಾಡ್ಕೊಂಡ್ರೆ ಡೈರೆಕ್ಟ್
ಆಗಿ ನಮಗೆ ಡೌನ್ಲೋಡ್ ಬಟನ್ ಸಿಗ್ಬೋದು. ಬಟ್ ಸ್ಟಿಲ್ ಆದರೂ ನಾವು ಲಿಂಕ್ಸ್ ವೈಸ್ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ನಾನು ಪ್ರಿಫರ್ ಮಾಡ್ತೀನಿ. ಈಗ ನಾನು ಲಿಂಕ್ಸ್ ವೈಸ್ ನ್ಯಾವಿಗೇಟ್ ಮಾಡ್ತೀನಿ. Link, donate, link, home, link, about, has pop-up, link, download, current page. ಓಕೆ, ಲಿಂಕ್ ಡೌನ್ಲೋಡ್, ಎಂಟರ್. NV access empowering lives through non-visual access to ಈಗ ಏನು ಬೇಡ, ಜಸ್ಟ್ ಬಿ download, button. ಡೌನ್ಲೋಡ್ ಬಟನ್ ಎಂಟರ್ ಮಾಡ್ತೀನಿ. ಅದು ಡೌನ್ಲೋಡ್ ಆಗ್ತಾ ಇದೆ. ನಾವು ಬೇಕಾದ್ರೆ ಡೌನ್ಲೋಡ್ಸ್ ಹೋಗ್ಬಿಟ್ಟು ನೋಡ್ಬೋದು. ಡೌನ್ಲೋಡ್ಸ್ ಹೇಗೆ ಹೋಗೋದು ಅಂತ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಈಗ Alert download complete, envda_2025.3.2.exe. ಓಕೆ, ಡನ್. ಈಗ ಡೌನ್ಲೋಡ್ ಆಗಿದೆ. ಈಗ ನಾವು ಗೂಗಲ್ ಕ್ರೋಮ್ನ ಕ್ಲೋಸ್ ಮಾಡ್ತೀನಿ. ಕಂಟ್ರೋಲ್ W ಮಾಡ್ತೀನಿ. W. Desktop list, Google Chrome, 3 of 15, selected. ಓಕೆ, ಈಗ ನನಗೆ ದಿಸ್ ಪಿ ಸಿಗೆ ಹೋಗಬೇಕು. ಫೈಲ್ ಎಕ್ಸ್ಪ್ಲೋರರ್ಗೆ ಹೋಗೋದಕ್ಕೆ ವಿಂಡೋಸ್ ಇ ಪ್ರೆಸ್ ಮಾಡ್ತೀನಿ. ನೋಡಿ ಈಗ E. Home, File Explorer window, Shell folder view pane, Quick access, ಓಕೆ, group, ಇಲ್ಲಿ ಡಿ ಪ್ರೆಸ್ ಮಾಡ್ತೀನಿ. Quick access group, downloads, 1 of 7. ಓಕೆ, ಡೌನ್ಲೋಡ್ಸ್ 1 of 7 ಎಂಟರ್ ಮಾಡ್ತೀನಿ. Today group, enter table items view, 3 by 4, envda, bookshare brochure, envda_2025.3.2, 1 of 2. ಓಕೆ, ಡನ್. ಈಗ ಇದರದ್ದು ಸೆಟಪ್ ಫೈಲ್ ಇದೆ. ಇಲ್ಲಿ ಟೈಪು ಚೆಕ್ ಮಾಡ್ತೀನಿ, ರೈಟರ್ ಮಾಡ್ತೀನಿ. Date type, edit, read only, application, column header type, ಓಕೆ, ಡನ್. date, envda_2025.3.2, exit table, today group, no text, please wait while setup is loading. ಓಕೆ, ಹಿಂಗೆ ಬರ್ತಾ ಇದೆ. Downloads, File Explorer window, today group, ಓಕೆ, ಇಲ್ಲಿ NVDA ಬಂದ್ಬಿಡ್ತು. ಇಲ್ಲಿಂದ ನಮಗೆ ನರೇಟರ್ ಅವಶ್ಯಕತೆ ಬೀಳೋದಿಲ್ಲ. ಸೊ ನರೇಟರ್ನ ಎಕ್ಸಿಟ್ ಮಾಡ್ತೀನಿ ಬೈ ಪ್ರೆಸ್ಸಿಂಗ್ ಸೇಮ್ ಕೀ, ಕಂಟ್ರೋಲ್ ವಿಂಡೋಸ್ ಎಂಟರ್. ಕಂಟ್ರೋಲ್ ವಿಂಡೋಸ್ ಎಂಟರ್. exiting narrator, ಓಕೆ, ಡನ್. bookshare brochure, envda March 2nd, 2025, ಈಗ ಸೆಟಪ್ ಫೈಲ್ OBS 3, downloads, NVDA launcher NVDA ಲಾಂಚರ್ ಹೋಗ್ತೀನಿ. NVDA launcher dialog, license agreement grouping, I have read and agreed to the license agreement checkbox not checked, Alt+A. ಇದಕ್ಕೆ ನಾವು ಚೆಕ್ ಮಾಡಲೇಬೇಕು, ಇಲ್ಲಾಂದ್ರೆ ಅದು NVDA ಇನ್ಸ್ಟಾಲೇ ಮಾಡಕ್ ಬಿಡಲ್ಲ. ಸೊ ನಾನು ಸ್ಪೇಸ್ ಬಾರ್ ಪ್ರೆಸ್ ಮಾಡ್ತೀನಿ. Checked. ಓಕೆ, ಟ್ಯಾಬ್. Install NVDA on this computer button, Alt+I. ಸೊ ಇನ್ಸ್ಟಾಲ್ ಕಂಪ್ಯೂಟರ್, ಸ್ಪೇಸ್ ಬಾರ್. Pressed. Install NVDA dialog. To install NVDA to your hard drive, please press the continue button. Options grouping. Use NVDA during sign-in checkbox checked. ಸೊ ಇದು ಬೈ ಡಿಫಾಲ್ಟ್ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ಕೊಡ್ತಾ ಇದೆ. ಇಲ್ಲಿ ನಾನು ಪ್ರಿಫರ್ ಮಾಡೋದು ಯೂಸ್ NVDA ಬೈ ಸೈನ್ ಇನ್. ನಾವು ಸೈನ್ ಇನ್ ಹಾಕ್ಬೇಕಾದ್ರೆ NVDA ಬರಬೇಕಾ ಅಂತ ಕೇಳ್ತಾ ಇದೆ. ಈ ಆಪ್ಷನ್ನು ಚೆಕ್ ಆಗಿ ಇಟ್ಕೊಂಡಿದ್ದೀನಿ. ನನಗೆ ಬೇಕಾಗಿರೋಂಗೆ ಚೆಕ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಟ್ಯಾಬ್. Create desktop icon and shortcut key. Control+Alt+N. Checkbox checked, Alt+D. ಇದನ್ನು ಕೂಡ ಹಾಗೆ ಇರೋದಕ್ಕೆ ಬಿಡಬೇಕು. ಯಾಕೆಂದರೆ ನಿಮಗೆ ಬೈ ಚಾನ್ಸ್ ಎಲ್ಲಾದರೂ NVDA ಮಾತಾಡಲಿಲ್ಲ, ರೀಸ್ಟಾರ್ಟ್ ಮಾಡಬೇಕು. ಆವಾಗ ನೀವು ಇನ್ಸರ್ಟ್ ಕ್ಯೂ ಮಾಡಿ ಎಕ್ಸಿಟ್ ಕೊಡೋ ಬದಲು Ctrl+Alt+N ಕೊಟ್ಟರೆ ಸಾಕು, ಅದು ರೀಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ಎನೇಬಲ್ ಆಗೋಕ್ಕೆ ಬಿಡ್ವಿ. Continue button, Alt+C. ಸೊ ಕಂಟಿನ್ಯೂ ಕೊಡ್ತೀನಿ. Cancel options grouping. Use NVDA. Create desk. Continue. Cancel button. Continue button, Alt+C. ಓಕೆ, ಡನ್. ಕಂಟಿನ್ಯೂ ಕೊಡ್ತೀನಿ. Press. Install secure desktop. ಓಕೆ, ಸೆಕ್ಯೂರ್ ಡೆಸ್ಕ್ಟಾಪ್ ಅಂತ ವಾರ್ನಿಂಗ್ ಕೇಳ್ತಾ ಇದೆ. ಸೊ Alt+Y ಕೊಡ್ತೀನಿ. Installing NVDA dialog. Please wait while NVDA is being installed. Installing NVDA. Success dialog. Successfully installed NVDA. Caps lock off. ಓಕೆ, ಡನ್. ಈಗ ಸಕ್ಸಸ್ಫುಲಿ ಇನ್ಸ್ಟಾಲ್ NVDA. OK button focused.
ಓಕೆ, ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡಿ ಫೋಕಸ್ ಎಲ್ಲಿದೆ ತಿಳ್ಕೊಂಡೆ. ಸೊ ಈಗ ರೀಸ್ಟಾರ್ಟ್ ಆಗ್ತಾ ಇದೆ NVIDIA, ಅದು ಇನ್ಸ್ಟಾಲ್ಡ್ ಕಾಪಿ ರನ್ ಆಗೋದಕ್ಕೆ. ಸೊ ಈಗ ಮುಖ್ಯವಾಗಿ NVIDIA ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು, ಕಂಪ್ಯೂಟ್ರು ಪರ್ಫೆಕ್ಟ್ ಆಗಿ ವರ್ಕ್ ಆಗಬೇಕು ಅಂದರೆ, ಲೈಕ್ ನಮಗೆ Loading NVDA. Please wait. ಆಗಬಾರ್ದು ಅಂದರೆ. OBS 32.0.2 profile. ಓಕೆ, ಡನ್. ಸೊ ನೆಕ್ಸ್ಟ್ Caps lock on. Caps lock off. ಓಕೆ, ನಮ್ಮದು ಬೈ ಡಿಫಾಲ್ಟ್ ಸೆಟ್ಟಿಂಗ್ಸ್ ಏನಿದೆಯೋ ಅದು ಹಾಗೆ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಇನ್ಸರ್ಟ್ NVDA menu. P Settings. S. S. NVDA settings. General normal configuration dialog categories. List Alt C. General 1 of 23. ಓಕೆ, ಡನ್. ಇದೆಲ್ಲ ಹಾಗೆ ಬಂದಿದೆ. ನಂದು Speech 2 of 23. ಸ್ಪೀಚು ಎಲ್ಲ ಹಾಗೆ ಇದೆ. General 1 of 23. ಹ್ಮ್. Speak. Braille 3 ಮೇನ್ of ಆಗಿ 23. ಕೀಬೋರ್ಡ್ ಅಲ್ಲಿ ನಾವು ಸೆಟ್ಟಿಂಗ್ಸ್ ಮಾಡ್ಕೋಬೇಕು. Audio 4 of 20. Vision 5. Keyboard 6 of 23. ಕೀಬೋರ್ಡ್ ನಲ್ಲಿ Keyboard property page. Keyboard layout. Combo box laptop collapsed Alt K. ಓಕೆ, ಇದನ್ನ ಹಾಗೆ ಇರೋದಕ್ಕೆ ಬಿಡಿ. Select NVDA modify keys list Alt S. Caps lock checkbox checked. ಇದನ್ನ ಕ್ಯಾಪ್ಸ್ ಲಾಕ್ಗೆ ಇಡಬೇಕು, ಇಟ್ಟರೆ ಒಳ್ಳೆಯದು. ಯಾಕೆಂದರೆ ನೀವು ಈಗ ಬೈ ಚಾನ್ಸ್ ಹೊಸ ಲ್ಯಾಪ್ಟಾಪು ಅದು ಇದು ತಗೊಂಡ್ರೆ ನಿಮ್ಗೆ ಇನ್ಸರ್ಟ್ ಕೀ ಇರೋದಿಲ್ಲ ಕೆಲವೊಂದು ಲ್ಯಾಪ್ಟಾಪಲ್ಲಿ. ಸೊ ಅದಕ್ಕೆ ಕ್ಯಾಪ್ಸ್ ಲಾಕ್ಗೆ ಇರೋದಕ್ಕೆ ಬಿಡಿ. Speak typed characters. Combo box only in edit controls collapsed Alt C. ನಿಮಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಳ್ಳಿ. ನಾನು ಓನ್ಲಿ ಇನ್ ಎಡಿಟ್ ಕಂಟ್ರೋಲ್ ಸಿಕ್ಕಿದ್ದೆ. ಓಕೆ, ಡನ್. ಅಂದರೆ ಓನ್ಲಿ ಇನ್ ಎಡಿಟ್ ಕಂಟ್ರೋಲ್ಸ್ ಅಂದರೆ ನೀವು ಏನಾದ್ರು ಎಡಿಟ್ ಬಾಕ್ಸ್ ಬಂದಾಗ ಮಾತ್ರ ಅದು ಟೈಪ್ ಆಗುತ್ತೆ, ಕ್ಯಾರೆಕ್ಟರ್ ವೈಸ್ ಹೇಳುತ್ತೆ. ಇಲ್ಲಾಂದರೆ ಹೇಳಲ್ಲ, ಎಲ್ಲ ಬೇರೆ ಕಡೆ ಎಲ್ಲ ಅನೌನ್ಸ್ ಮಾಡಲ್ಲ. ಬೇರೆ ಥರ ಇದೆ. ಏನೇನಿದೆ ನೋಡೋಣ. Always. ಆಲ್ವೇಸ್ ಅಂದರೆ ಯಾವಾಗಲೂ ಕ್ಯಾರೆಕ್ಟರ್ಸ್ ಹೇಳ್ಬೇಕಾ. Only in off. ಆಫ್ ಅಂದರೆ ಹೇಳಲೇಬಾರ್ದು ಎಲ್ಲೂ ಅನ್ನೋ ಥರ. ನಾನು ಎಡಿಟ್ ಕಂಟ್ರೋಲ್ಸ್. Only in always. Only in edit controls. ಓಕೆ, ಟ್ಯಾಬ್. Speak typed words. Combo box always collapsed Alt W. ಆ ವರ್ಡ್ ಆಲ್ವೇಸ್ ಇಟ್ಕೊಂಡಿದ್ದೀನಿ. ನನಗಿದು ಎಡಿಟ್ ಕಂಟ್ರೋಲ್ಸ್ ಅಲ್ಲಿ ಇದೆ, ಸಾಕು. Only in edit controls. ಓಕೆ, ಟ್ಯಾಬ್. Speech interrupt for typed characters checkbox checked Alt I. ಇದನ್ನೆಲ್ಲ ಏನು ಮಾಡಕ್ ಹೋಗ್ಬೇಡಿ, ಇದನ್ನ ಹಾಗೆ ಬಿಡಿ. Speech interrupt for enter key checkbox checked Alt allow skim reading in say all checkbox beep if typing lowercase letters when speak command keys checkbox not check play sound for spelling errors speak command keys checkbox not checked Alt O. ಸ್ಪೀಕ್ ಕಮ್ಯಾಂಡ್ ಕೀಸ್ ಅಂದ್ರೆ ಈಗ ಜಾಸ್ ಅಲ್ಲಿ ನೀವು ಕೇಳಿರ್ಬೋದು. ನೀವು ಜಾಸ್ ಅಲ್ಲಿ ಈಗ ಉದಾಹರಣೆಗೆ ಕಾಪಿ ಮಾಡ್ಬೇಕಾರೆ ಕಂಟ್ರೋಲ್ C ಅಂತ ಜಾಸ್ ಹೇಳುತ್ತೆ. ಅದೇ ರೀತಿ ನಾವು NVIDIA ಅಲ್ಲೂ ಸ್ಪೀಕ್ ಕಮ್ಯಾಂಡ್ ಕೀಸ್ ಆನ್ ಮಾಡ್ಕೊಂಡ್ರೆ ಅದೇ ರೀತಿ ಹೇಳುತ್ತೆ. ನೆಕ್ಸ್ಟ್, Play sound for spelling errors while typing checkbox checked Alt S. ಪ್ಲೇ ಸೌಂಡ್ಸ್ ವೈಲ್ ಟೈಪಿಂಗ್ ವೈಲ್ ಸ್ಪೆಲ್ಲಿಂಗ್ ಎರರ್ ಅಂದರೆ ನಿಮಗೆ ಟೈಪ್ ಮಾಡ್ಬೇಕಾದ್ರೆ ಏನೋ ಒಂದು ಸ್ಪೆಲ್ಲಿಂಗ್ ತಪ್ಪು ಬರೆದ್ರಿ, ಅವಾಗ ಅದು ಕಿರ್ ಅಂತ ಒಂದು ರೀತಿ ಶಬ್ದ ಮಾಡುತ್ತೆ. ಸ್ಪೇಸ್ ಕೊಟ್ಟಿದ ತಕ್ಷಣ ಸೌಂಡ್ ಬರುತ್ತೆ. Handle keys from other applications checkbox checked Alt A. ಇದನ್ನೆಲ್ಲ ಏನು ಮಾಡಕ್ ಹೋಗ್ಬೇಡಿ. Multiple key press timeout MS edit Alt M selected 500. ಇದನ್ನು ಸೆಕೆಂಡ್ಸ್ ಇದನ್ನೆಲ್ಲ ಏನು ಮಾಡಬೇಡಿ. OK button. ಓಕೆ, Cancel apply button Alt A. ಅಪ್ಲೈ ಕೊಡ್ತೀನಿ. Categories list apply cancel OK button OBS Okay, 32. done. ಸೊ ಈಗ NVIDIA ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ದೇನೇ ಅನಿಸಿಕೆಗಳು ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Pause start virtual camera pause stop recording but